ನಟ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ವಿಜಯ್ ಮೊದಲ ಅಧ್ಯಾಯ ತಮಿಳುನಾಡಲ್ಲಿ ಶುರುವಾಗ್ತಾ ಇದೆ. ಚುನಾವಣೆಯಲ್ಲಿ ಗೆದ್ದು ಬೀಗಿದ ಬಳಿಕ ಸದ್ಯ ಸರ್ಕಾರ ರಚನೆಯ ಕಸರತ್ತನ್ನ ನಟ ವಿಜಯ್ ಶುರು ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬೇಕಾದಂತ ಸಿದ್ಧತೆಗಳು ಶುರುವಾಗಿದೆ. ಮಾಹಿತಿ ಪ್ರಕಾರ ನಾಳೆ ಅವರು ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ತಮ್ಮ ಪಕ್ಷದ ಶಾಸಕರೊಂದಿಗೆ ವಿಜಯ್ ಸಭೆ ಮಾಡಿದ್ರು. ಸಭೆಯಲ್ಲಿ ವಿಜಯ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಚಿವ ಸಂಪುಟ ರಚನೆಯ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಆ ಸಭೆಯಲ್ಲಿ 108 ಸ್ಥಾನವನ್ನು ಗೆದ್ದಿದೆ ಟಿವಿಕೆ. ಬಹುಮತಕ್ಕೆ ಬೇಕಾಗಿರೋದು 118. ಇನ್ನುಳಿದ 10 ಶಾಸಕರ ಬಲ ಅಗತ್ಯ ಇದೆ. ಅದಕ್ಕಾಗಿ ಡಿಎಂಕೆ ಜೊತೆ ಗುರುತಿಸಿಕೊಂಡಿದ್ದಂತ ಪಕ್ಷಗಳು ವಿಜಯ್ ಅವರನ್ನ ಬೆಂಬಲಿಸುವಂತ ಸಾಧ್ಯತೆ ಇದೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ ಆಗಿದೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆಗಳಿದ್ದಾವೆ. ನಿನ್ನೆ ಶಾಸಕರ ಮೀಟಿಂಗ್ ಆಯಿತು. ನಾಯಕರನ್ನಾಗಿ ವಿಜಯ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಇದಾದ ಬಳಿಕ ಇವತ್ತು ಅವರು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಯ ಹಕ್ಕು ಮಂಡಿಸೋದಕ್ಕಿದ್ದಾರೆ. ಟಿವಿಕೆಗೆ ಇರೋದು 108 ಶಾಸಕ ಸ್ಥಾನ, ಇನ್ಕ್ಲೂಡಿಂಗ್ ವಿಜಯ್. ಅವರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಸದ್ಯ ಟಿವಿಕೆಗೆ 10 ಶಾಸಕ ಸ್ಥಾನದ ಅಗತ್ಯ ಇದೆ, ಅಥವಾ 10 ಶಾಸಕರ ಬೆಂಬಲದ ಅಗತ್ಯ ಇದೆ. ಯಾರು ಬೆಂಬಲ ಕೊಡ್ತಾರೆ ಅನ್ನೋದರ ಬಗ್ಗೆ ಕುತೂಹಲ ಇರೋದು. ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ ಆಗಿದೆ. ಇವತ್ತು ಅವರು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ರಾಜ್ಯಪಾಲರನ್ನ ಭೇಟಿಯಾದ ನಂತರ ಸರ್ಕಾರ ರಚನೆಯ ಹಕ್ಕು ಮಂಡಿಸ್ತಾರೆ. ಆ ಬಳಿಕ ಅವರು ಪ್ರಮಾಣ ವಚನ ಸ್ವೀಕರಿಸಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ನಂತರ ಫ್ಲೋರ್ ಆಫ್ ದ ಹೌಸ್ ತಮ್ಮ ಬಹುಮತವನ್ನು ಸಾಬೀತು ಮಾಡಬೇಕಾಗತ್ತೆ. ಬಹುಮತ ಸಾಬೀತಿಗೆ 10 ಸ್ಥಾನದ ಕೊರತೆ ಇದೆ. ಇವತ್ತು ರಾಜ್ಯಪಾಲರನ್ನ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ. ರಾಜ್ಯಪಾಲರ ಮುಂದೆ ಹಕ್ಕು ಮಂಡಿಸ್ತಾರೆ. ನಾಳೆ ಪ್ರಮಾಣ ವಚನ, ಅದಾದ ನಂತರ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋದಕ್ಕೆ ಬೇಕಾದಂತ ಪ್ರಯತ್ನವನ್ನ ಕೂಡ ಟಿವಿಕೆ ಮಾಡೋದಕ್ಕಿದೆ. ಹೇಗೆ ಮಾಡಬಹುದು ಅನ್ನೋ ಈಗ ಇರುವಂತ ಲೆಕ್ಕಾಚಾರ ಹೆಂಗೆ ಅಂತಂದ್ರೆ 108 ಟಿವಿಕೆ, 5 ಕಾಂಗ್ರೆಸ್, 2 ಸಿಪಿಎಂ, 2 ಸಿಪಿಐ, ಅಲ್ಲಿಗೆ 9 ಆಯಿತು. ಮತ್ತೊಂದು ವಿಸಿಕೆ ಅನ್ನುವಂಥ ಪಾರ್ಟಿ, ವಿರುದಲೈ ಚಿರುತೆಗಳ್ ಕಚ್ಚಿ ಎನ್ನುವಂಥ ಪಾರ್ಟಿ, ಇದು ಕೂಡ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಂಥ ಪಕ್ಷ. ಇದರ 2 ಸೀಟು, ಅಲ್ಲಿಗೆ ಬಹುಮತಕ್ಕೆ ಬೇಕಾದ ನಂಬರು ವಿಜಯ್ ಪಾಲಿಗೆ ಸಿಕ್ಕಂತಾಗತ್ತೆ. ಕಾಂಗ್ರೆಸ್ನ 5, ವಿಸಿಕೆಯ 2, ಸಿಪಿಐನ 2, ಸಿಪಿಎಂನ 2, ಮುಸ್ಲಿಂ ಲೀಗ್ನ 2. ಅಲ್ಲಿಗೆ ಈಸಿಯಾಗಿ ಈ ಪಕ್ಷಗಳು ಬೆಂಬಲಿಸಿದರೆ ಸುಲಭವಾಗಿ ಬಹುಮತ ಸಾಬೀತು ಮಾಡೋದಕ್ಕೆ ವಿಜಯ್ ಅವರಿಗೆ ಸಾಧ್ಯ ಆಗುತ್ತೆ. ಆದರೆ ನಾನೀಗ ಹೇಳಿದಂಥ ಎಲ್ಲ ಪಕ್ಷಗಳು ಕೂಡ ಡಿಎಂಕೆ ಜೊತೆಗೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿದ್ದಂಥ ಪಕ್ಷಗಳು. ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಡಿಎಂಕೆ ಸೀಟ್ಗಳನ್ನು ಹಂಚಿತ್ತು. ಇಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅಂತ ಅದರಲ್ಲಿ ಅವರು ಸ್ಪರ್ಧೆ ಮಾಡಿ ಇಷ್ಟು ಸ್ಥಾನಗಳನ್ನು ಗಳಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ಗೆ 28 ಕ್ಷೇತ್ರಗಳನ್ನು ಡಿಎಂಕೆ ಬಿಟ್ಟುಕೊಟ್ಟಿತ್ತು. ಅದರಲ್ಲಿ 5ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಮೈತ್ರಿಕೂಟ ಚುನಾವಣೆಗೆ ಮುಂಚೆ ರಚನೆಯಾಗಿದ್ದಂಥ ಮೈತ್ರಿಕೂಟ, ಈಗ ಫಲಿತಾಂಶ ಬಂದ ನಂತರ ಆ ಮೈತ್ರಿಕೂಟದ ಸದಸ್ಯರಾಗಿದ್ದಂಥ ಪಕ್ಷಗಳು ಡಿಎಂಕೆಯನ್ನ ಬಿಟ್ಟು ಟಿವಿಕೆಯನ್ನ ಅಪ್ಪಿಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ತಮಿಳುನಾಡಲ್ಲಿ ಟಿವಿಕೆ ಸರ್ಕಾರ ರಚನೆಯ ಕಸರತ್ತು ಶುರುವಾಗಿದೆ. ಮಿಡ್ ನೈಟ್ ತಮಿಳುನಾಡು ಕಾಂಗ್ರೆಸ್ ತುರ್ತು ಸಭೆಯನ್ನ ಕೂಡ ಮಾಡಿದೆ. ತುರ್ತು ಸಭೆಯನ್ನ ಮಾಡಿ ವಿಜಯನ್ನ ಬೆಂಬಲಿಸುವಂತ ನಿರ್ಣಯವನ್ನ ತೆಗೆದುಕೊಂಡಿದೆ. 5 ಮಂದಿ ಎಂಎಲ್ಎಗಳಿದ್ದಾರೆ. ತಮಿಳುನಾಡಿನ 5 ಕ್ಷೇತ್ರದಲ್ಲಿ ಗೆದ್ದಿರುವಂತ ಶಾಸಕರು
ಟಿವಿಕೆಯನ್ನು ಬೆಂಬಲಿಸುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಕಂಡೀಷನ್ ಅಪ್ಲೈ. ಏನ್ ಕಂಡೀಷನ್? 5 ಮಂದಿ ಶಾಸಕರ ಪೈಕಿ 2 ಸಚಿವ ಸ್ಥಾನ ಕೊಡಿ. 2 ಸಚಿವ ಸ್ಥಾನ ಕೊಟ್ಟರೆ ನಾವು ಟಿವಿಕೆಯನ್ನು ಬೆಂಬಲಿಸ್ತೀವಿ. ಈ ಡಿಮಾಂಡ್ ಅನ್ನ ಟಿವಿಕೆ ಮುಂದೆ ಇಡೋದಕ್ಕೆ ಕಾಂಗ್ರೆಸ್ನ ಶಾಸಕರು ಯೋಚನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ಸೂಚನೆ ಏನು ಬರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಒಂದು ವೇಳೆ ಹೈಕಮಾಂಡ್ ಇಲ್ಲಿ ಇಲ್ಲ, ನಾವು DMK ಜೊತೆನೇ ಹೋಗೋಣ ಅಂತ ಏನಾದರೂ ಯೋಚನೆ ಮಾಡಿದ್ರು ಕೂಡ 5 ಜನ ಶಾಸಕರು ಇರೋದ್ರಿಂದ ಹೈಕಮಾಂಡ್ ಕೂಡ ರಿಸ್ಕ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕಡಿಮೆ. ಯಾಕೆಂತಂದ್ರೆ ಒಂದು ವೇಳೆ ಹೈಕಮಾಂಡ್ ಹೇಳ್ತು ಅಂತ ಅನ್ಕೊಳ್ಳೋಣ, ಕಾಂಗ್ರೆಸ್ನ ಹೈಕಮಾಂಡ್ ವಿಜಯನ್ನ ಬೆಂಬಲಿಸಬೇಡಿ, ನೀವು ನಾವು DMK ಜೊತೆಗೆ ಮೈತ್ರಿಯನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತ. ಶಾಸಕರು ಉಲ್ಟಾ ನಿಂತು ಬಿಟ್ರೆ 5 ಶಾಸಕರಿರೋದು, ಕೇವಲ 5 ಮಂದಿ ಶಾಸಕರಿರೋದು, ಅವರೇನಾದರೂ ಟಿವಿಕೆಯನ್ನೇ ನಾವು ಬೆಂಬಲಿಸ್ತೀವಿ ಎನ್ನುವಂತ ನಿರ್ಧಾರವನ್ನು ತೆಗೆದುಕೊಂಡ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ಸಿಗೆ ಆಗಲ್ಲ. ನಿರ್ಧಾರವನ್ನು ಕಾಂಗ್ರೆಸ್ ಶಾಸಕರು ಈಗಾಗಲೇ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಬೆಂಬಲ ಪತ್ರವನ್ನ ಕೂಡ ಟಿವಿಕೆಗೆ ಕಾಂಗ್ರೆಸ್ ನೀಡುತ್ತೆ ಅಂತ. ಅಲ್ಲಿಗೆ ಸ್ಥಳೀಯ ಕಾಂಗ್ರೆಸ್ ಘಟಕ ಏನು ನಿರ್ಧಾರವನ್ನ ತೆಗೆದುಕೊಂಡಿದೆಯೋ ಅದೇ ನಿರ್ಧಾರ ಹೈಕಮಾಂಡ್ನ ನಿರ್ಧಾರವೂ ಕೂಡ ಆಗಿರುತ್ತೆ ಅಂತ. ಯಾಕಂತಂದ್ರೆ ಈ 5 ಮಂದಿ ಶಾಸಕರನ್ನ ಮೀರಿ ಏನಾದರೂ ಹೈಕಮಾಂಡ್ ಇಲ್ಲ DMK ಜೊತೆನೇ ಇರೋಣ ಅಂತ ಹೇಳಿದ್ರೆ ಶಾಸಕರು ಎದ್ದು ಬಂದರು ಅಂತಂದ್ರೆ ಪಾರ್ಟಿಯೇ ಉಳಿಯೋದಿಲ್ಲ, ತಮಿಳುನಾಡಲ್ಲಿ ಕಾಂಗ್ರೆಸ್ನ ಅಸ್ತಿತ್ವನೇ ಉಳಿಯೋದಿಲ್ಲ. ಸೊ ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳುವಂತ ಸಾಧ್ಯತೆ ಕಡಿಮೆ. ಸ್ಥಳೀಯ ಕಾಂಗ್ರೆಸ್ನ ಘಟಕ ಏನು ಹೇಳುತ್ತೋ ಅದನ್ನೇ ಪಾಲಿಸುವಂತ ಸಾಧ್ಯತೆಗಳಿದ್ದಾವೆ. ಅಲ್ಲಿಗೆ 5 ಮಂದಿ ಶಾಸಕರು ಟಿವಿಕೆಗೆ ಬೆಂಬಲಿಸೋದು ಖಚಿತ ಆಗಿದೆ. ಇನ್ನು ಬೇಕಾಗಿರೋದು 5. ಅಲ್ಲಿ CPI ಇದೆ, CPM ಇದೆ, 4 ಆಯ್ತು, 2 + 2 4 ಆಯ್ತು. VCK ಇದೆ, ಮತ್ತೆರಡು 6 ಆಯ್ತು. ಮತ್ತೆ 2 ಮುಸ್ಲಿಂ ಲೀಗ್ ಇದೆ, 8 ಆಯ್ತು. 8 + 5 ಈಸಿಯಾಗಿ ವಿಜಯ್ ಬಹುಮತ ಸಾಬೀತು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.